ಬಹಳ ವರ್ಷಗಳ ಹಿಂದೆ ಒಂದು ದೇಶದಲ್ಲಿ ಅಪರಾಧಿಗಳಿಗೆ ಸೆರೆಯಲ್ಲಿಟ್ಟು ಬಂಧನ ಮಾಡುತ್ತಿದ್ದರು. ಆ ಶಿಕ್ಷೆಯ ಸಮಯದಲ್ಲಿ ಅವರಿಗೆ ನಗರ ಸ್ವಚ್ಛಗೊಳಿಸುವ ಕೆಲಸವನ್ನು ನೀಡಲಾಗುತ್ತಿತ್ತು. ಹೀಗೆ ಒಂದು ದಿನ ಆ ಊರಿನ ಮಂತ್ರಿ ಸೆರೆಯವರು ಕೆಲಸ ಮಾಡುವುದನ್ನು ಗಮನಿಸುತ್ತಿರುವಾಗ ಉತ್ತಮವಾದ ಉಡುಪನ್ನು ಧರಿಸಿದ ಒಬ್ಬ ವಿದ್ಯಾವಂತನು ಓಡಿ ಬಂದು ಒಬ್ಬ ಸೆರೆಯವನ ಕೈಗಳಿಗೆ ಮುತ್ತಿಟ್ಟನು. ಇದನ್ನು ಗಮನಿಸಿದ ಮಂತ್ರಿ ಆಶ್ಚರ್ಯಕ್ಕೊಳಗಾದನು ಮತ್ತು ಅವನು ಆ ಹುಡುಗನನ್ನು ಕರೆದುಕೊಂಡು ಬರಲು ಆದೇಶಿಸಿದನು. ಮಂತ್ರಿಯು ಅವನಿಗೆ, ಸೆರೆಯವರ ಸಂಗಡ ಮಾತನಾಡಬಾರದೆಂದು ನಿನಗೆ ತಿಳಿಯದೆ? ಹೀಗೆ ಇರುವಾಗ ನೀನು ಹೀಗೆ ಆ ಸೆರೆಯವನಿಗೆ ಮುತ್ತನ್ನು ಯಾಕೆ ಕೊಟ್ಟೆ ಎಂದು ಗದರಿಸಿದನು. ಆ ಹುಡುಗನು, ಅವರು ಯಾವುದೋ ಸೆರೆಯವರಲ್ಲ, ಅವರು ನನ್ನ ತಂದೆ ಎಂದು ಹೇಳಿದನು. ಮಂತ್ರಿಯು ಮತ್ತಷ್ಟು ಆಶ್ಚರ್ಯಪಟ್ಟು ಇಷ್ಟು ಒಳ್ಳೆಯ ಮಗನ ತಂದೆಯನ್ನು ಕರೆದು ಮಾತನಾಡಲು ಬಯಸಿದರು. ಇದನ್ನು ಇತರರ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆ ಸೆರೆಯವನನ್ನು ಬರಹೇಳಿದನು. ಆ ಸೆರೆಯವನಿಗೆ ಮಂತ್ರಿಯು, ನಿನ್ನ ಮಗನಿಗೆ ನಿನ್ನ ಮೇಲಿರುವ ಪ್ರೀತಿಯನ್ನು ನೋಡಿ ನಾವು ನಿನಗೆ ಬಿಡುಗಡೆ ಮಾಡಲು ನಿರ್ಧರಿಸಿದ್ದೇವೆ. ನೀನು ಸೆರೆಯಲ್ಲಿದ್ದರೂ ಸಹ ನಿನ್ನ ಮಗನು ನಾಚಿಕೆ ಪಡದೆ ಸಂತೋಷದಿಂದ ನಿನ್ನನ್ನು ಮುತ್ತಿಟ್ಟಿದ್ದನ್ನು ಕಂಡು ನಾನು ಆಶ್ಚರ್ಯಗೊಂಡೆ. ಇಷ್ಟು ಒಳ್ಳೆಯ ಮಗನನ್ನು ಹೊಂದಿದ ನೀನು ಮುಂದೆ ಎಂದೂ ತಪ್ಪು ಮಾಡಬಾರದೆಂದನು. ತಂದೆ ಮಗನ ನಡುವಿನಲ್ಲಿರುವ ಪ್ರೀತಿಯನ್ನು ನೋಡಿರಿ, ಅದು ಅವರ ಜೀವನವನ್ನೇ ಬದಲಾಯಿಸಿತು. ನೀವು ವಿದ್ಯಾವಂತರಾಗಿದ್ದರೂ ನಿಮ್ಮ ಅವಿದ್ಯಾವಂತ ಪೋಷಕರ ವಿಷಯದಲ್ಲಿ ನಾಚಿಕೆ ಪಡಬೇಡಿರಿ. ಒಂದು ವೇಳೆ ಅವರು ಅಂಗವಿಕಲರಾಗಿದ್ದರೂ ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯದೇ ಇದ್ದರೂ ಸಹ ನೀವು ನಿಮ್ಮ ಪೋಷಕರನ್ನು ನಿರ್ಲಕ್ಷಿಸಬೇಡಿರಿ. ಇಂದು ನೀವು ಇರುವ ಪರಿಸ್ಥಿತಿಗೆ ನಿಮ್ಮ ಪೋಷಕರೇ ಕಾರಣ ಎಂದು ಮರೆಯಬೇಡಿರಿ. ನಾವು ನಮ್ಮ ತಂದೆ ತಾಯಿಯರನ್ನು ಸನ್ಮಾನಿಸಬೇಕೆಂದು ಬೈಬಲ್ ತಿಳಿಸುತ್ತದೆ. ನಾವು